ಹಾಯ್, ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಮೋಡ ಆಗಿದೆ. ಮೋಡ ಅಂದರೆ ಮಳೆ ಬರ್ತದೆ ಆಗಿತ್ತು, ಮತ್ತೆ ಜೋರು ಮಳೆ ಬಂತು. ನಾನು ಸುಮ್ಮನೆ ಹೊರಗೆ ಹೋಗಿ ನಾವೊಂದು ವೀಡಿಯೋ ಮಾಡಿದ್ದು ಹೇಗಿರ್ತೀಯೋ ಹೇಗೆ ಉಂಟದೆ. ಅಂದರೆ ಸ್ಟ್ರೈಟ್ ಹೋದರೆ ಅಲ್ಲಿ ಸ್ವಲ್ಪ ನಮಗೆ ಮನೆಯಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಅಲ್ಲಿ ಬೀಚ್ ಕಾಣ್ತದೆ. 5 ಮಿನಿಟ್ಸ್ ಅಷ್ಟೇ ಇರೋದು ಬೀಚಿಗೆ. ಹೇಗಿದೆ ನೋಡಿ ಮೋಡ. ಬೆಳಿಗ್ಗೆ ಅದಕ್ಕಿಂತ ಮೊದಲು ಫುಲ್ ಬ್ಲ್ಯಾಕ್ ಆಗಿತ್ತು ಆ ಸೈಡಲ್ಲಿ. ನಮಗೆ ಹೆದರಿಕೆ ಆಗಿತ್ತು, ಎಂತ ಆಗಿತ್ತು, ಫುಲ್ ಬ್ಲ್ಯಾಕ್ ಆಗಿತ್ತು. ನಮಗೆ ಗೊತ್ತಿರಲಿಲ್ಲ ಮಳೆ ಬರ್ಬೋದು ಅಂತ ಎಣಿಸಲಿಲ್ಲ. ಅಂದರೆ ಹಿಂದಿನ ದಿವಸ ತುಂಬ ಶೆಕೆ ಆಗಿತ್ತು, ಬರ್ಬೋದು ಅಂತ ಎಣಿಸಲಿಲ್ಲ ಮಳೆ, ಬಂತು. ಮತ್ತು ನಾನು ಸಂಜೆ ತಿಂಡಿಗೆ ಮಾಡಿದ್ದು ರವೆ, ಅದೊಂದು ಪೋಡಿ ಥರ. ಇದಕ್ಕೆ ಆನಿಯನ್, ಸ್ವಲ್ಪ ಜಿಂಜರ್, ಕರಿ ಲೀವ್ಸ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಬೇಕು. ಇದು ಹಾಕಿ ಇದಕ್ಕೆ ರವೆ ಮತ್ತು ಸ್ವಲ್ಪ ಇಂಗು ಎಲ್ಲ ಹಾಕಿ, ಉಪ್ಪು ಹಾಕಿ, ನಂತರ ಒಂದು 2 ಸ್ಪೂನ್ಸ್ ಕೂಡ ಸಾಕು. ಇದು ಅಕ್ಕಿ ರವೆ ಉಂಟಲ್ಲ, ಅದು ಹಾಕಿ ಅಕ್ಕಿ ಪುಡಿ ಇರ್ತದಲ್ಲ, ಅದು ಹಾಕಿ ಮ್ಯಾರಿನೇಷನ್ ಮಾಡಿ, ಒಂದು ಸ್ವಲ್ಪ ನೀರು ಹಾಕಿ ಇಡಿ. ಒಂದು ಸ್ವಲ್ಪ ಮ್ಯಾರಿನೇಷನ್ ಮಾಡಿ ಅದನ್ನು ಅಲ್ಲಿಗೆ ಮ್ಯಾರಿನೇಷನ್ ಮಾಡಿಟ್ಟು ನಂತರ ಬಿಸಿ ಎಣ್ಣೆಗೆ ಒಂದೊಂದು ಸ್ವಲ್ಪ ಹಾಕಿ ಫ್ರೈ ಮಾಡಿ, ಮೀಡಿಯಮ್ ಅಲ್ಲಿ ಇರಲಿ ಗ್ಯಾಸ್, ಮತ್ತು ಫ್ರೈ ಮಾಡಿ ಒಂದೊಂದನ್ನು. ಆ್ಯಕ್ಚುಲಿ ನಾವು ಎಂತ ತಿಂಡಿ ಮಾಡಬೇಕಂತ ಎಣಿಸ್ಬೇಕಂತಿಲ್ಲ. ಕಿಚನ್ ಹತ್ರ ನಿಂತರೆ ಸಾಕು, ಎಂತಾದರೂ ನೋಡಿ ಏನಾದರೂ ಒಂದು ಥಿಂಕ್ ಬಂದರೆ ಮಾಡಿಬಿಡ್ಬೇಕು ಅಷ್ಟೇ. ನಾನು ಹಾಗೇನೆ ಪ್ಲ್ಯಾನ್ ಎಂತ ಮಾಡೋದಿಲ್ಲ, ಹೋಗಿ ನಿಲ್ಲೋದು ಕಿಚನ್ ಹತ್ರ. ಎಂತಾದರೂ ಸ್ನ್ಯಾಕ್ಸ್ ಬೇಕಾ ಹೋಗಿ ಮಾಡಿಬಿಡೋದು. ಅದೆಂತಾದರೂ ಒಂದು ರೆಡಿ ಆಗ್ತದೆ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಹಾಗೆ ದಿನಾಗಲೂ ಇದೇ ಟೆನ್ಷನ್, ಎಂತ ತಿಂಡಿ ಮಾಡೋದು, ಎಂತ ಪದಾರ್ಥ ಮಾಡೋದು, ಇದೇ ಟೆನ್ಷನ್. ಎಲ್ಲರ ಮನೆಯಲ್ಲಿ ಹೀಗೇನೆ, ಎಂತ ತಿಂಡಿ ಕೊಡೋದು, ಎಂತ ತಿಂಡಿ ಮಾಡೋದು, ಹೀಗೇನೆ. ಆನಂತರ ನಾವು ಈವ್ನಿಂಗ್ ಬೀಚ್ ಸೈಡಿಂದ, ಕಾರ್ನಿಶ್ ಸೈಡಿಂದ ಹೋದ್ವಿ, ಶಾರ್ಜಕ್ಕೆ ಹೋಗ್ಲಿಕ್ಕಿತ್ತು. ಹಾಗೆ ಹೋದ್ವಿ. ಅಲ್ಲಿ ನೋಡಿ ಹೇಗೆ ಇದೆ, ಈದ್ ರಜೆ ಇತ್ತಲ್ಲ, ಹಾಗೆ ಇಲ್ಲಿ ನೋಡಿ ಹೇಗೆ ಇದ್ದಾರೆ ನೋಡಿ. ಇದೆಲ್ಲ ಆ್ಯಕ್ಚುಲಿ ತುಂಬ ಬ್ಯಾಚುಲರ್ಸ್ ಇರೋದು, ಇಲ್ಲಿ ಬರ್ತಾರೆ ಈವ್ನಿಂಗ್ ಟೈಮಲ್ಲಿ ಎಲ್ಲ ಬಂದು ಇಲ್ಲಿ ಮಾತಾಡ್ತಾರೆ. ಈ ಬೀಚ್ ಸ್ವಲ್ಪ ಹತ್ತಿರ ಇತ್ತು, ರೋಡ್ ಸೈಡಿಗೆ ಇತ್ತು. ಈಗೆಲ್ಲ ಅದೆಲ್ಲ ತೆಗೆದು ಹೊಯ್ಗೆ ಎಲ್ಲ ಹಾಕಿ ಈಗ ಆಚೆ ಮಾಡಿಟ್ಟಿದ್ದಾರೆ. ಇಲ್ಲಿ ವಾಕ್ ಮಾಡ್ಬೋದು ನೋಡಿ, ತುಂಬ ಚೆಂದ ಮಾಡಿದ್ದಾರೆ. ಮೊದಲೆಲ್ಲ ಹೀಗಿರಲಿಲ್ಲ, ಈಗ ತುಂಬ ಚೆಂದ ಮಾಡಿದ್ದಾರೆ, ವಾಕ್ ಮಾಡ್ಬೋದು ಇಲ್ಲಿ. ಇವತ್ತಂದರೆ ಆ ದಿನ ಎಂಥ ರಶ್ ಅಂದರೆ, ಆ ದಿನ ಯಾರು ಹೋಗ್ಲಿಕ್ಕಿಲ್ಲ, ಅಷ್ಟು ರಶ್ ಇರ್ತಾರೆ. ಎಲ್ಲರೂ ಬರೋದು, ಫೋಟೋ ತೆಗೆಯೋದು, ಕೂತ್ಕೊಂಡು ಮಾತಾಡೋದು ಅಷ್ಟೇ. ನಮಗೆ ಯಾವ ರೀತಿ ದೀಪಾವಳಿ ಎಲ್ಲ ಊರಲ್ಲೆಲ್ಲ ಬರ್ತದಲ್ಲ, ಆ ರೀತಿ ಅವರಿಗೆ ಇದು ಅವರೆಷ್ಟು ತುಂಬ ಎಂಜಾಯ್ ಮಾಡ್ತಾಯಿರ್ತಾರೆ ನೋಡಿ, ಕೂತ್ಕೊಳ್ಳೋದು. ಮನೆಯಿಂದೆಲ್ಲ ತಿಂಡಿ ಮಾಡಿ ತರ್ತಾರೆ, ಇಲ್ಲಿ ಕೂತ್ಕೊಂಡು ತಿಂತಾರೆ. ಹೀಗೆ ಇಲ್ಲಿ ವಾಕ್ ಮಾಡಿ ಮಾತಾಡೋದು. ಅದು ಕೂಡ ವೆದರ್ ಎಲ್ಲ ಕ್ಲೈಮೇಟ್ ಚೆಂದ ಇರ್ತಲ್ಲ, ಹಾಗೆ. ಇಲ್ಲಿ ಟ್ರಾಫಿಕ್ ಅಂದರೆ ಎಲ್ಲ ಆ ರೋಡ್ ಕ್ರಾಸ್ ಮಾಡ್ತಾ ಇದ್ದಾರಲ್ಲ, ಹಾಗೆ. ಮತ್ತು ವೆಹಿಕಲಲ್ಲಿ ಎಲ್ಲ ದುಬೈಗೆಲ್ಲ ಹೋಗ್ತಾ ಇರ್ತಾರೆ. ಎಷ್ಟು ದಿವಸ ಅಂತ ಮನೇಲಿ ಕೂತ್ಕೊಳ್ಳೋದು, ಎಲ್ಲರೂ ಬರ್ತಾ ಇರ್ತಾರೆ. ಅಂದರೆ 4 ದಿವಸ ರಜೆ ಇತ್ತು. ಆ ರಜೆಯಲ್ಲಿ ಹಾಗೆ ಎಲ್ಲರೂ ಹೋಗ್ತಾ ಇರ್ತಾರೆ ರೋಡಲ್ಲಿ. ರೋಡ್ ಫುಲ್ ವೆಹಿಕಲ್, ಜನ ಅಷ್ಟೇ ಇರೋದು. ಟ್ರಾಫಿಕ್ ಅಂದರೆ ಫುಲ್ಲು ಟ್ರಾಫಿಕ್ ಇತ್ತು. ನಂತರ ಹೀಗೆ ಹೋದದ್ದು ನಾವು ಶಾರ್ಜಾ ಫಿಶ್ ಮಾರ್ಕೆಟಲ್ಲಿ ನೋಡಿ, ಎಂಟ್ರೆನ್ಸ್ ಇದು ಫಿಶ್ ಮಾರ್ಕೆಟ್, ಶಾರ್ಜಾ ಫಿಶ್ ಮಾರ್ಕೆಟ್. ಎಲ್ಲ ಎಮಿರೇಟ್ಸಲ್ಲಿ ಒಂದೊಂದು ಫಿಶ್ ಮಾರ್ಕೆಟ್ ಇರ್ತದೆ. ನಾವು ಹೋದದ್ದು ಅವತ್ತು ಶಾರ್ಜಾಕ್ಕೆ. ಅಲ್ಲಿ ಫ್ರೂಟ್ಸ್ ಕೂಡ ಇರ್ತದೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಇರ್ತದೆ. ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಇರ್ತದೆ ನೋಡಿ, ಯಾವ ರೀತಿ ಇದೆ ಅಂತ ನೋಡಿ. ತುಂಬ ಜನ ತಗೊಳ್ತಾರೆ. ಹಾಗೆ ಮೇ ಬಿ ಯಾವತ್ತೇನು ಕಮ್ಮಿ ಏನೋ ಜನ, ಯಾಕೆಂದರೆ ಎಲ್ಲ ಇದಲ್ವಾ,
ಎಲ್ಲ ಹೊರಗೆ ತಿರುಗಲಿಕ್ಕೆಲ್ಲ ಹೋಗ್ತಾ ಇರ್ತಾರೆ. ಮೇ ಬಿ ಕಮ್ಮಿ ಇರಬೇಕು ಜನ, ಇಲ್ಲದ್ರೆ ರಶ್ ಇರ್ತಾರೆ ಜನ. ಇದು ಎಂಟ್ರೆನ್ಸ್ ನಾವು ಆಗೋ ಹೋದದ್ದು ವೆಜಿಟೇಬಲ್ಗೆ. ಫಿಶ್ ಮಾರ್ಕೆಟಲ್ಲಿ ನೋಡಿ ಅವತ್ತು ತುಂಬ ಫ್ರೆಶ್ ಫಿಶ್ ಇದ್ದದ್ದು ಅವತ್ತಂತಾರೆ ಯಾವತ್ತು ಕೂಡ ಫ್ರೆಶ್ ಇರ್ತದೆ. ಇದು ಅಂದರೆ ಇಲ್ಲಿ ಫಿಶ್ ಇಲ್ಲಿ ಮಾಡ್ತಾರೆ, ಎಂಡಲ್ಲಿ ಅದನ್ನು ಕಟ್ಟಿಂಗ್ ಮಾಡಲಿಕ್ಕೆ ಬೇರೆಯೇ ಸೆಕ್ಷನ್ ಇರ್ತದೆ. ಇಲ್ಲಿ ಬಿಲ್ ಫಿಶ್ ತಗೊಂಡು ಅಲ್ಲಿ ಬಿಲ್ ಮಾಡಬೇಕು, ನಂತರ ಫಿಶ್ ಕೊಡ್ತಾರೆ ಅಲ್ಲಿ. ಅದನ್ನು ತಗೊಂಡು ಬೇಕಾದರೆ ಮನೆಯಲ್ಲಿ ನಾವು ಕ್ಲೀನ್ ಮಾಡ್ಬೋದು, ಇಲ್ಲಾಂದರೆ ಅಲ್ಲಿ ಎಂಡಲ್ಲಿ ಒಂದು ಉಂಟು ಕಟ್ಟಿಂಗ್ ಮಾಡಲಿಕ್ಕೆಲ್ಲ ಉಂಟು, ಸಪ್ರೇಟ್ ಉಂಟು. ಬಟ್ ಅದಕ್ಕೆ ಚಾರ್ಜ್ ತಗೊಳ್ತಾರೆ, ಅಲ್ಲಿ ಚಾರ್ಜ್ ಮಾಡಬೇಕು. ನೋಡಿ ಯಾವ ರೀತಿ ಫಿಶ್ ಎಲ್ಲ ಇದೆ ನೋಡಿ. ಇಲ್ಲಿ ಹೋಟೆಲಿಗೆಲ್ಲ ತಗೊಂಡು ಹೋಗ್ತಾರೇನೋ ಇಲ್ಲಿಂದಲೇ, ಇಲ್ಲಾಂದರೆ ಅವರ ಬೋಟಿಂದಲೇ ತಗೊಂಡು ಹೋಗ್ಬೋದು. ಫಿಶ್ ಬರ್ತದಲ್ಲ ಬೋಟ್, ಅದರಿಂದನೇ ತಗೊಂಡು ಹೋಗ್ಬೋದು. ಒಳ್ಳೆ ಫಿಶ್ ಎಲ್ಲ ಸಿಗ್ತದೆ. ನಾನು ಅವತ್ತು ಇದು ತಗೊಂಡಿದ್ದು, ನಮಗೆ ಅದರ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ, ಕಲ್ಲೂರು ಕೊಡ್ಡಾಯಿ ಹೇಳ್ತಾರಲ್ಲ, ಅದು ಫಿಶ್ ತಗೊಂಡು ಹೋದದ್ದು ಮನೆಗೆ. ಟೇಸ್ಟ್ ಅದು ಅಂದರೆ ನನಗೆ ಊರಲ್ಲಿರುವಾಗ ನನ್ನ ನಾನು ಬಾಣಂತಿದ್ದೆ ಅಲ್ಲ, ಆವಾಗ ನನಗೆ ಅದೇ ತಿನ್ನಿಸಿದ್ದು, ಒಳ್ಳೆಯದಂತೆ ಬಾಣಂತಿಯರಿಗೆ. ನನಗೆ ಪಾಪ ನನ್ನ ಭಾವ ಒಂದು 2 ದಿವಸಕ್ಕೊಮ್ಮೆ ತಂದು ಕೊಡ್ತಿದ್ರು. ನಾನು ತುಂಬ ವೀಕ್ ಆಗಿದ್ದೆ, ಹಾಗೆ ಫಿಶ್ ತಿನ್ನು ಅಂತೇಳಿ ತಂದು ಕೊಡ್ತಾಯಿದ್ರು ನನ್ನ ಭಾವ. ಹಾಗೆ ಅವರಿಗೆ ತುಂಬ ಥ್ಯಾಂಕ್ಸ್ ನನ್ನ ಭಾವನಿಗೆ. ನಂತರ ಇಲ್ಲಿ ನೋಡಿ, ಅದು ಕೂಡ ನೋಡಿ, ಇಲ್ಲಿ ಎಂತ ಹೇಳ್ತಾರೆ, ಇದು ಸಿಗಡಿಯ ಇದರಲ್ಲಿದ್ದು ಎಷ್ಟು ಸಣ್ಣದು, ಮೀಡಿಯಮ್ ಸೈಜು, ಲಾಂಗ್, ದೊಡ್ಡದು, ಸಣ್ಣದು ಎಲ್ಲ ಬರ್ತದೆ, ಲಾಬ್ಸ್ಟರ್. ಹಾಗೆ ಮತ್ತೊಂದು ವಿಷಯ ಏನಂದರೆ, ನನ್ನ ವಿಡಿಯೋನು ಡೈಲಿ ನೋಡ್ತಾ ಇರ್ತಾರೆ, ಅವರು ಕಮೆಂಟ್, ಶೇರ್, ಲೈಕ್ ಮಾಡ್ತಾ ಇರ್ತಾರೆ, ಅವ್ರು ಹಾಕ್ತಾರೆ. ತುಂಬ ಖುಷಿ ಆಗ್ತದೆ ಈ ಥರ ಸಪೋರ್ಟ್ ಮಾಡ್ತಾರಲ್ಲ. ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೇನೆ ನನ್ನ ವಿಡಿಯೋ ನೋಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.